ನಾಮೆಚ್ಚಿ ನಮ್ಮಿಬ್ಬರ ಜೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಮತ್ತೊಂದು ನ್ಯೂ ಟ್ರೆಂಡಿಂಗ್ ವಿಡಿಯೋನ ತಂದಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರೀ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ವಿಡಿಯೋದ ಎಡಿಟಿಂಗ್ ಮಾಡೋದು ಈ ಒಂದು ವಿಡಿಯೋಗೆ ಫುಲ್ ಪ್ರಾಜೆಕ್ಟ್ ಒಂದೇ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಕೇವಲ ನಿಮ್ಮೊಂದು ಫೋಟೋಸ್ನ ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಇದೆ. ನಿಮಗೆ ಕರೆಕ್ಟಾಗಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಡಿಟಿಂಗ್ ಯಾವ ಥರ ಮಾಡ್ಕೊಳೋದು ಅನ್ನೋದು. ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನೀವು ಎಡಿಟಿಂಗ್ ಮಾಡ್ಕೊಳೋದು ಸರಿಯಾಗಿ ಗೊತ್ತಾಗಲ್ಲ. ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಆಟೋಮೇಷನ್ ಆ್ಯಪ್ ಬೇಕಾಗುತ್ತೆ. ಇದು ಪ್ಲೇಸ್ಟೋರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮತ್ತು ಇಲ್ಲಿ ಪ್ಲಸ್ ಪಕ್ಕದಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಈಗ ನನ್ನ ಪ್ರಾಜೆಕ್ಟ್ನ ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ, ಫುಲ್ ಪ್ರಾಜೆಕ್ಟ್ನ ಒಂದೇ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಈ ಥರ ಗ್ರೀನ್ ಸ್ಕ್ರೀನಲ್ಲಿ ನೋಡ್ಬೋದು. ಇಲ್ಲಿ ನಾನು ಯಾವ ಥರ ಇಟ್ಟಿದ್ದೀನಿ, ಒಂದು ನಿಮಗೋಸ್ಕರ ಒಂದು ವಿಡಿಯೋನ ಎಡಿಟಿಂಗ್ ಮಾಡೋದು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಇದು ಫುಲ್ ಪ್ರಾಜೆಕ್ಟ್ನ ಇಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಈ ಥರ ಬಂದ ಮೇಲೆ ಇದಕ್ಕೆ ಓಕೆ ಕೊಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲೂ ಕಲರಲ್ಲಿ ಈ ಥರ ಕೊಟ್ಟಿರ್ತೀನಿ. ಮತ್ತು ಇಲ್ಲಿ ಸ್ಲೈಡ್ ಮಾಡಿದರೆ ಈ ಥರ ಬ್ಲ್ಯಾಕ್ ಸ್ಕ್ರೀನು, ಆಮೇಲೆ ಇಲ್ಲಿ ಸಾಂಗ್ ಹೋಗ್ತಾ ಇರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಈ ಥರ ಬರುತ್ತೆ ಇದು. ಮತ್ತು ಇಲ್ಲಿ ಗ್ರೀನ್ ಸ್ಕ್ರೀನು, ಮತ್ತು ಇಲ್ಲಿ ಕೂಡ ಗ್ರೀನ್ ಸ್ಕ್ರೀನು. ಈ ಥರ ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಕೇವಲ ಒಂದು 6ರಿಂದ 5 ಫೋಟೋ ಇದ್ದರೆ ಸಾಕು, ವಿಡಿಯೋನ ಎಡಿಟಿಂಗ್ ಮಾಡ್ಕೋತೀರಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೊಂದು ಗ್ರೀನ್ ಸ್ಕ್ರೀನ್ ಕಾಣ್ತಾ ಇದ್ದಾರೆ, ಅದಕ್ಕೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿಂದ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಸ್ಟಾರ್ಗೆ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ ಫೋಟೋಸ್ನ ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕಂತೀರ ಆ ಒಂದು ಫೋಟೋಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಡಿಟಿಂಗ್ ಮಾಡೋದು ನಾನು ತಿಳಿಸ್ಕೊಡ್ತಾ ಇದ್ದೀನಲ್ಲ, ಹಾಗೆ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಥರ ನೋಡ್ಬೋದು, ಈ ಥರ ಎಫೆಕ್ಟ್ನ ಬರುತ್ತೆ. ಮತ್ತು ಇಲ್ಲೊಂದು ಗ್ರೀನ್ ಸ್ಕ್ರೀನ್ ಇದೆಲ್ಲ, ಅದಕ್ಕೂ ಕೂಡ ಕ್ಲಿಕ್ ಮಾಡಿ. ಮತ್ತು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಸ್ಟಾರ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿಂದ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಫೋಟೋಸ್ನ ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕಂತಿರಲ್ಲ ಆ ಫೋಟೋಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸೆಲೆಕ್ಟ್ ಮಾಡಿದ್ದೆ. ಮತ್ತು ಇಲ್ಲಿ ಪ್ಲಸ್ಗೆ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಈ ಥರ ಆ್ಯಡ್ ಆಗುತ್ತೆ. ಇದಕ್ಕೆ ಎಫೆಕ್ಟ್ ಕೂಡ ಕೊಟ್ಟಿರ್ತೇನೆ ನಾನು. ಕೇವಲ ನಿಮ್ಮೊಂದು ಫೋಟೋಸ್ನ ಅಷ್ಟೇ ಹಾಕ್ಕೊಳೋದು, ಬೇರೆ ಏನು ಕೆಲಸ ಇಲ್ಲ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಥರ ಹೆಚ್ಚದ ರಾಮರದು ಫೋಟೋಸು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ. ಪ್ರತಿಯೊಂದು ಈ ಗ್ರೀನ್ ಸ್ಕ್ರೀನ್ ಎಲ್ಲೆಲ್ಲಿರುತ್ತಲ್ಲ ಅದಕ್ಕಷ್ಟೇ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಬೇರೆದಕ್ಕೂ ಫೋಟೋಸ್ನ ಆ್ಯಡ್ ಮಾಡ್ಕೋಬಾರ್ದು. ಮತ್ತು ಆ್ಯಡ್ ಮಾಡಿದ್ರೆ ಅದಕ್ಕೆ ಎಫೆಕ್ಟ್ನ ನಾನು ಕೊಟ್ಟಿಲ್ಲ, ಒಂದೇ ಪ್ರಾಜೆಕ್ಟ್ನ ಕೊಟ್ಟಿದ್ದೀನಿ. ಅದರಲ್ಲಿ ಕೂಡ ಎಲ್ಲ ಕೊಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಸ್ಕ್ರೀನ್ ಕ್ಲಿಕ್ ಮಾಡಿ, ಕಲರ್ ಫಿಲ್ಲಲ್ಲಿ ಹೋಗಿ ಸ್ಟಾರ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಫೋಟೋಸ್ನ ಆ್ಯಡ್ ಆಗುತ್ತೆ. ಮತ್ತು ಸ್ಲೈಡ್ ಮಾಡಿ. ಮತ್ತು ಇಲ್ಲಿ ನನ್ನ ಚಾನಲ್ ಹೆಸರು ಬರುತ್ತೆ, ನಿಮಗೆ ಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಗ್ರೀನ್ ಸ್ಕ್ರೀನ್ ಕ್ಲಿಕ್ ಮಾಡಿ, ಕಲರ್ ಫಿಲ್ಲಲ್ಲಿ ಹೋಗಿ ಸ್ಟಾರ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಗ್ಯಾಲರಿ ಓಪನ್ ಆಗುತ್ತೆ. ಮತ್ತು ಅಲ್ಲಿಂದ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಫೋಟೋಸ್ ಜೊತೆ ಎಫೆಕ್ಟ್ನು ಕೂಡ ಆ್ಯಡ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿವರೆಗೂ ಬರುತ್ತೆ. ತುಂಬ ಸಿಂಪಲ್ಲು. ಇದೇ ಥರ ನಿಮ್ಮೊಂದು ಫೋಟೋಸ್ನ ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವಿಡಿಯೋನ ಎಡಿಟಿಂಗ್ ಆಗಿದೆ. ಒಂದು ಸತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಿಗೆ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸಬರು ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಮತ್ತು ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಹಾಕೊಂಡಿದ್ದಲ್ಲ, ಅದ್ರ ಪಕ್ಕದಲ್ಲಿ ಒಂದು ಹಾಕೊಂಡಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿಂದ ನೀವು 720 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.